ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ನಿತಿನ್ ನಬೀನ್ಜಿ ಅವರು ಅಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಒಂದು ಕೋರ್ ಕಮಿಟಿ ಇರ್ಬೋದು, MP, MLA, MLC ಮತ್ತು ರಾಜ್ಯ ಪದಾಧಿಕಾರಿಗಳನ್ನು ಒಳಗೊಂಡು 1 ತಾಸಿಗಿಂತಲೂ ಹೆಚ್ಚು ಒಂದು ಮಾರ್ಗದರ್ಶನವನ್ನು ಇವತ್ತು ಮಾಡಿದ್ದಾರೆ. ಯಾವ ರೀತಿ ಸಂಘಟನೆ ಮಾಡಬೇಕು ಮತ್ತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನಡೆದು ಬಂದ ದಾರಿ, ಯಾವ ರೀತಿ ಒಂದೇ ಒಂದು MP ಇಂದ ಹಿಡಿದು ಇವತ್ತು ನಾವು ದೇಶದಲ್ಲಿ 21 ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನು ಮಾಡ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ಸಂಘಟನೆ ಮಾಡಲಿಕ್ಕೆ ಒಂದು ಸರಳವಾಗಿರುವಂಥ ಸೌಲಭ್ಯಗಳು ಇರುವಂಥ ಇವತ್ತಿನ ದಿನಮಾನಗಳಲ್ಲಿ ಬರುವಂಥ 2028ಕ್ಕೆ ನಾವು ನಿಶ್ಚಿತವಾಗಿಯೂ ಸರ್ಕಾರ ತರಲಿಕ್ಕೆ ಇವತ್ತಿನಿಂದನೇ ಪಣ ತೊಟ್ಟು ಒಂದು ಸಂಘಟನೆಯಲ್ಲಿ ಭಾಗವಹಿಸಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ವಿವರವಾಗಿ ಹೇಳಿದ್ದಾರೆ. ನಮಗೆ ಭಾಳ ಆತ್ಮವಿಶ್ವಾಸ ಇದೆ. ಬರುವಂಥ ದಿವಸದಲ್ಲಿ ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಕರ್ನಾಟಕಕ್ಕೆ, ಆ ಕರ್ನಾಟಕದಲ್ಲಿ 28ಕ್ಕೆ ನಾವು 130ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರ್ತೈತೆ ಅನ್ನೋಂಥ ವಿಶ್ವಾಸ ನೂರಕ್ಕೆ ನೂರು ಬಗೆಹರಿತದೆ. ನಮ್ಮ ರಾಷ್ಟ್ರೀಯ ನಾಯಕರು ಇದರಲ್ಲಿ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಇನ್ನು ಬರುವಂಥ ದಿವಸದಲ್ಲಿ ಗಮನ ಹರಿಸ್ತಾರೆ. ಯಾಕಂದ್ರೆ ಬರುವಂಥ 5 ರಾಜ್ಯಗಳ ಚುನಾವಣೆ ಏನಿತ್ತು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕರ್ನಾಟಕಕ್ಕೆ ಫ್ರೀಯಾಗಿ ಬಿಟ್ಟಿದ್ದರು. ಇನ್ಮೇಲೆ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಇನ್ಮೇಲೆ ಬರುವಂಥದ್ದು ಎಲ್ಲ ಕಾರ್ಯಕರ್ತರಿಗೆ, ಜಿಲ್ಲಾಧ್ಯಕ್ಷರಿಗೆ, ಮಂಡಳ ಅಧ್ಯಕ್ಷರವರೆಗೂ ಅವ್ರ ಜವಾಬ್ದಾರಿಯನ್ನು ಕೊಟ್ಟು ದೇಶ ಮೊದಲು ಪಕ್ಷ ಎರಡು, ಮೂರನೇದು ಸ್ವಂತ ಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮದೇನು ಪೂರ್ವ ಸ್ಲೋಗನ್ ಏನಿದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಕೇವಲ ವಿಸಿಟಿಂಗ್ ಕಾರ್ಡ್ದಲ್ಲಿ ಹೆಸರು ಬರುವಂಥದ್ದು ಕಡೆ ಕೆಲಸ ಮಾಡಬಾರ್ದು ಅನ್ನುವಂಥದ್ದನ್ನು ಇಟ್ಟಿದ್ದಾರೆ. ಇಲ್ಲ, ಅದನ್ನೆಲ್ಲನೂ ಏನು ಮಾಡಬೇಕು ಅನ್ನುವಂಥದ್ದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ರಾಷ್ಟ್ರೀಯ ನಾಯಕರು ತಗೊಂಡಿರುವಂಥದ್ದು ಅದರ ಬಗ್ಗೆ ನಾವೆಲ್ಲರೂ ಭದ್ರವಾಗಿರ್ತೇವೆ. ನೋಡಿ, ಯಾರಿಗೂ ರಾಷ್ಟ್ರೀಯ ನಾಯಕರೇನು ಜವಾಬ್ದಾರಿ ಎಲ್ಲರಿಗೂ ಕೊಡ್ತಾರೆ, ಅದನ್ನು ಒಪ್ಕೊಂಡು ಕೆಲಸ ಮಾಡಬೇಕು ಇಷ್ಟೇ. ಅದ್ರ ಬಗ್ಗೆ ಅಂತ್ಯಕ್ಕಂತೆ ಬಹುದು ಅನ್ನೋಂಥದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದಕ್ಕೆ ಸಾಧ್ಯ ಇಲ್ಲ. ಅದ್ರ ಒಟ್ಟಾರೆ ಏನು ಕೊಡ್ತಾರೆ, ನಮ್ದು ಎಲ್ಲರೂ ಗುರಿ ಒಂದೇ. 114 ಏನು ನಮ್ಮದು ಮ್ಯಾಜಿಕ್ ನಂಬರ್ ಇದೆ, ಅದನ್ನು ದಾಟಿ 125ಕ್ಕಿಂತ 130ಕ್ಕಿಂತ ನಾವು ನಂಬರನ್ನು ಕೂಡಿಸೋದ್ರ ಕಡೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸನ ಮಾಡ್ತೇವೆ. ನೋಡಿ, ನಮ್ಮ ರಾಜ್ಯದವ್ರು ಯಾರು ತಗೊಳ್ಳುವಂಥ ನಿರ್ಧಾರ ತೆಗೆದುಕೊಳ್ಳುವಂಥವ್ರು ಯಾರಿಲ್ಲ. ಅದಕ್ಕೆ ಏನೇ ನಿರ್ಧಾರ ತೆಗೆದುಕೊಂಡು ಸಹಿತ ಬೇಕಂತ ಮಾಡ್ತಾರೆ. ಅದನ್ನು ನಾವು ಮಾತಾಡೋ ಈಗ ಒಟ್ಟಾರೆ ಇವತ್ತು 4 ಬಾರಿ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ 5 ದಶಕಗಳ ಕಾಲ ಪಾರ್ಟಿಯನ್ನು ಕಟ್ಕೊಂಡು ಬಂದಿದ್ದಾರೆ. ಯಡಿಯೂರಪ್ಪನವರ ಮಾರ್ಗದರ್ಶನ 2028ರವರೆಗೆ ಇರ್ತದೆ. ಅವ್ರ ಮಾರ್ಗದರ್ಶನದಲ್ಲಿ ನಿಶ್ಚಿತವಾಗಿ ನಾವು ಪಕ್ಷವನ್ನು ಸರ್ಕಾರಕ್ಕೆ ತರ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.